ವೀಕ್ಷಕರೇ, ಅಫ್ಜಲ್ಪುರ ತಾಲೂಕಿನ ಆನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ನೀಡುತ್ತಿರುವಂತೆ ಅಲ್ಲಿಯ ಅಭಿವೃದ್ಧಿ ಅಧಿಕಾರಿ 1 ವರ್ಷದಲ್ಲಿ 2 ಅಥವಾ 3 ವಾರ ಮಾತ್ರ ಕೆಲಸ ಕೊಡುತ್ತಾರೆ. ಬಡವರು ಬದುಕುವುದಾದರೂ ಹೇಗೆ? ಕೆಲಸ ಮಾಡಿದರೂ ಸರಿಯಾಗಿ ಅಂದರೆ 349 ರೂಪಾಯಿ ನಮ್ಮ ಅಕೌಂಟಿಗೆ ಹಣ ಹಾಕುವುದಿಲ್ಲ. 1 ವಾರಗಳಿಂದ ಕೆಲಸ ಮಾಡಿಸಿಕೊಂಡು 300 ಅಥವಾ 200 ರೂಪಾಯಿ ನಮ್ಮ ಅಕೌಂಟ್ಗೆ ಹಾಕುತ್ತಾರೆ. ನಾವು ಮಾಡಿದ ಕೆಲಸವನ್ನು ಪಿಡಿಒ ಮತ್ತು ಜೈ ಅಧಿಕಾರಿಗಳು ವೀಕ್ಷಣೆ ಕೂಡ ಮಾಡುವುದಿಲ್ಲ ಎಂದು ಆರೋಪಿಸಿದ ಆನೂರು ಗ್ರಾಮಸ್ಥರು. ವೀಕ್ಷಕರೇ, ಬಡವರ ಹಣಕ್ಕೆ ಕನ್ನ ಹಾಕುವುದು ಅಧಿಕಾರಿಗಳಿಗೆ ನಾಚಿಕೆಗೇಡಿನ ಸಂಗತಿ. ಹಾಗಾಗಿ ಅಫ್ಜಲ್ಪುರ ತಾಲೂಕಿನ ಉದ್ಯೋಗ ಖಾತ್ರಿ ಯೋಜನೆಯ ತಾಲೂಕು ಅಧಿಕಾರಿ ರಮೇಶ್ ಪಾಟೀಲ್ ಸರ್ ಇದರ ಬಗ್ಗೆ ನಿಗಾ ವಹಿಸಿ ಅಲ್ಲಿಯ ಬಡವ ಕಾರ್ಮಿಕರಿಗೆ ಸರಿಯಾದ ನಿಟ್ಟಿನಲ್ಲಿ ನ್ಯಾಯ ಒದಗಿಸಿ ಬಡವರ ಹೊಟ್ಟೆ ತುಂಬಿಸುವ ಕೆಲಸ ಮಾಡಲಿ ಎಂಬುದೇ ಉದಂತ ನ್ಯೂಸ್ನ ಆಗ್ರಹ. 2023-24ನೇ ಸಾಲಿನದಾಗ ಉದ್ಯೋಗ ಖಾತ್ರಿದ ಕೆಲಸ ತೋರಿಸ ನಿಂಬಲ್ಲಿ ಕೇಳಿದ್ರೆ 3 ವಾರ ಆಯ್ತು. ಹಿಂದೂ ಹಿಂಗ ಹೋದ ವರ್ಷ ಕೊಟ್ರಿಲ್ರಿ? ಇದು ಡಾಕ್ಯುಮೆಂಟ್ ಸುಳ್ರಿ. ಅವ್ರ ಅಕೌಂಟಿಗೆ ರೀ ಅಕೌಂಟ್ ಬಿಲ್ ಕೆಲಸ ಮಾಡ್ತಾರೆ. ಕೆಲಸ ಕೇಳ್ರಿ ಜೈ ಬರ್ಬೇಕಂತ ಜೈ ಬಂದ್ರ 3 ಹತ್ರಿ ಬೇಕೇ ಬೇಕಂಡ್ರಿ. ಒಂದು ಮೆಂಬರಿಂದ 10 ಮಂದಿ ಅವ್ರು ಹಾಕ್ರಿ ಹಾಕೋತಾರ ಬರ್ಲಿ ಹತ್ರಿ ಅದು ಹಾಕಲಿಕ್ಕೆ ಕೆಲಸ ನೋಡ್ಬೇಕು. ಜೈ ಬಿಡ ಬರ್ಬೇಕಂತ ಹೇಳ್ಬಿಡ್ರಿ ನೀವು. ಸೌಲಭ್ಯದಲ್ಲಿ ನೀರು ತಂದು ಹಾಕೋದು, ಆ ನೀರಿನ ಬಿಲ್ ಯಾರು ತೋತಾರ? ಈಗ ಉದ್ಯೋಗ ಖಾತ್ರಿಗೆ ನೀರಿಲ್ಲ, ಕೆಲಸ ಮಾಡಕ್ ಬಂದಿರ್ತಾರ, ನೀರಲ್ಲಿ ಸೇರ್ತಾರೆ ಇಲ್ಲಿ, ಅದ್ರದ್ದು ನೀರಿಂದು ಬಿಲ್ ಬಂದಿರ್ತದ, ಆ ರೊಕ್ಕ ಯಾರು ತೋತಾರ್ರಿ? ಈ ಕೆಲಸ ಹೇಳ್ತೀನಲ್ರಿ, ಎರಡೇ ವಾರ 3 ವಾರ ಇರ್ಲಕ್ಕ ಕೆಲಸ ಕೊಟ್ರಲ್ಲ, ಮೊದಲೇ ಕೊಟ್ರೆ 100 ಹಾಜರಿ ಬರ್ತಿ ಆಗ್ತಾವ. ಲೋಕಾಯುಕ್ತರು ಅವ್ರು ಬರೋ ಸಮಸ್ಯೆನೇ ಇಲ್ಲ. ನಿಂಬಲ್ಲಿ ಈಗ 100 ದಿನ ಕೆಲಸ ಕೊಟ್ಟಿಲ್ರಿ? ಈಗ 1 ವಾರ ಚಾಲು ಆಗಿರಿ. ನಿಂಬಲ್ಲಿ ಕೆಲಸ ಕೊಟ್ಟಿವಿ ಅಂತ ಡಾಕ್ಯುಮೆಂಟ್ಸ್ ಅದಾವಲ್ರಿ? ಎಲ್ಲಿ ಅದ್ರಿ? ಅವರೇ ರೆಡಿ ಮಾಡ್ತಾರಿ, ಅವರೇ ಇದು ಮಾಡ್ತಾರಿ, ಅವರೇ